Hey guys, welcome back to my YouTube channel. So guys, KA ಇಂದ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗದ ಎಲ್ಲ ಒಂದು ಹುದ್ದೆಗಳ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಒಂದು ಪರೀಕ್ಷೆಗಳು ಕಂಪ್ಲೀಟ್ ಆಗಿದ್ದಾವೆ. ಸೊ ಈಗ ರಿಸಲ್ಟ್ ಒಂದು ಬಿಡಬೇಕಾಗಿದೆ KA ಇಂದ. ಸೊ ರೀಸೆಂಟ್ ಆಗಿ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡಿರೋದ್ರಿಂದ ಸೊ 1 by 1 ಕೀ ಆನ್ಸರ್ಸ್ಗಳು ಅದೇ ರೀತಿ 1 by 1 ಅಪ್ಡೇಟ್ನ KA ಇಂದ ಬಿಡ್ತಾ ಇದ್ದಾರೆ ಅಫಿಷಿಯಲ್ ಆಗಿ. ಈಗ ಸದ್ಯಕ್ಕೆ ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಅಲ್ಲಿ ಕೇಳ್ತಾ ಇರೋ SDA ಕೀ ಆನ್ಸರ್ಸ್ ಆಗಿರಬಹುದು, SDA ಕಟ್ ಆಫ್ ಎಷ್ಟಿರ್ಬೋದು, ಸೊ SDA ರಿಸಲ್ಟ್ ನ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬಾ ಒಂದು ಏನೋ ಕ್ರೇಜ್ ಇರೋದು ಏನಪ್ಪಾ ಅಂತಂದ್ರೆ ಒಂದು SDA ಹುದ್ದೆಗಳ ಮೇಲೆ ತುಂಬಾ ಒಂದು ಅಭ್ಯರ್ಥಿಗಳು ಕಣ್ಣಿಟ್ಟಿದ್ದಾರೆ. ಸೊ ಈ SDA ಹುದ್ದೆಗಳಿಗೆ ಈ ಒಂದು 2026ರಲ್ಲಿ ಕಟ್ ಆಫ್ ಎಷ್ಟು ಬಿಡಬಹುದು, ಎಷ್ಟು ಒಂದು ಪ್ರೆಡಿಕ್ಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು. ಸೊ ನೋಡಿ ಗೈಸ್, ಅಫಿಷಿಯಲ್ ಆಗಿ KA ಇಂದ ಯಾವುದೇ ಒಂದು ಏನು ಕಟ್ ಆಫ್ ಮಾರ್ಕ್ಸ್ ನ ಇನ್ನೂ ಬಿಡುಗಡೆ ಮಾಡಿರೋದಿಲ್ಲ. ಬಿಕಾಸ್ ಕಟ್ ಆಫ್ ಮಾರ್ಕ್ಸ್ ಹೀಗೆ ಬಿಡುಗಡೆ ಮಾಡೋದಿಲ್ಲ. ಫಸ್ಟ್ ಕೀ ಆನ್ಸರ್ಸ್ ನ ಬಿಡುಗಡೆ ಮಾಡ್ತಾರೆ. ಸೊ ನಂತರ 1 by 1 ಪ್ರೋಸೆಸ್ ಇರುತ್ತೆ. ಸೊ ಈಗ ಸದ್ಯಕ್ಕೆ ಕೀ ಆನ್ಸರ್ಸ್ ನ ಬಿಡುಗಡೆ ಮಾಡಿದ್ದಾರೆ, ಅಫಿಷಿಯಲ್ ಕೀ ಆನ್ಸರ್ಸ್ ನ. ಅದೇ ರೀತಿ ಒಂದು ಆಕ್ಷೇಪಣೆ ಲಿಂಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಮುಗಿದ ನಂತರ ಸೊ ಏನ್ ಮಾಡ್ತಾರೆ, ಲಾಸ್ಟಿಗೆ ಕಟ್ ಆಫ್ ಮಾರ್ಕ್ಸ್ ಮತ್ತೆ ಕಟ್ ಆಫ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಸೊ ಅಲ್ಲಿವರೆಗೆ ನೀವು ಕಾಯ್ಬೇಕಾಗ್ತದೆ. ಸೊ ಯಾವುದೇ ಅಪ್ಡೇಟ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಒಂದು ಅದರ್ ಸೋರ್ಸಸ್ ಗಳ ಪ್ರಕಾರ ಒಂದು ಕಟ್ ಆಫ್ ನ ಪ್ರೆಡಿಕ್ಷನ್ ಮಾಡಿದ್ದಾರೆ. ಸೊ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಕಟ್ ಆಫ್ ಇರಬಹುದು SDA ಹುದ್ದೆಗೆ, ಸ್ಪೆಷಲಿ KA ಇಂದ ನಡೆಸಿರ್ತಕ್ಕಂತ ಒಂದು SDA ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿರಬಹುದು, ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಎಷ್ಟು ಕಟ್ ಆಫ್ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಬೇರೆ ಬೇರೆ ಸೋರ್ಸಸ್ ಗಳಿಂದ ಒಂದು ಕಟ್ ಆಫ್ ಮಾರ್ಕ್ಸ್ ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಈ ಒಂದು ಏನ್ ಕಟ್ ಆಫ್ ಮಾರ್ಕ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ದಿಸ್ ಇಸ್ ಜಸ್ಟ್ ಅನ್ ಎಸ್ಟಿಮೇಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಸೊ ಇದು ಒಂದು ಅಫಿಷಿಯಲ್ ಕಟ್ ಆಫ್ ಮಾರ್ಕ್ಸ್ ಅಥವಾ ಫೈನಲ್ ಕಟ್ ಆಫ್ ಮಾರ್ಕ್ಸ್ ಆಗಿರೋದಿಲ್ಲ. ಸೊ ಒಂದು ಎಸ್ಟಿಮೇಷನ್ ಕಟ್ ಆಫ್ ಮಾರ್ಕ್ಸ್, ಒಂದು ಎಕ್ಸ್ಪೆಕ್ಟೆಡ್. ಓಕೆ, ಸೊ ಇಷ್ಟು ಆಗ್ಬಹುದು ಅಂತ ಹೇಳ್ಬಿಟ್ಟು ಒಂದು ಬೇರೆ ಸೋರ್ಸಸ್ ಗಳಿಂದ ಬೇರೆ ಬೇರೆ ಒಂದು ಏನೋ ಒಂದು ವೆಬ್ಸೈಟ್ಸ್ ಗಳಿದಾವೆ, ಅದರಲ್ಲಿ ಇದ್ರ ಬಗ್ಗೆ ಒಂದು ಪ್ರೊಡಿಕ್ಷನ್ ಮಾಡಿದ್ದಾರೆ. ಸೊ ಇದನ್ನ ತಿಳಿಸ್ಕೊಡ್ತಾ ಇದೀನಿ. ಸೊ ಇದು ದಿಸ್ ಇಸ್ ನಾಟ್ ಅ ಫೈನಲ್ ಕಟ್ ಆಫ್. ಓಕೆ, ಆಮೇಲೆ ನೋಡಿ ಇನ್ನೊಂದೇನಪ್ಪಾ ಅಂತಂದ್ರೆ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಪರೇಟ್ ಕಟ್ ಆಫ್ ಇದೆ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಪರೇಟ್ ಕಟ್ ಆಫ್ ಇದೆ. ಸೊ ಓಕೆ, ಕ್ಯಾಟಗರಿ ವೈಸ್ ಕಟ್ ಆಫ್ ನ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಅಥವಾ ರಿಸಲ್ಟ್ಸ್ ಆಗಿರ್ಬೋದು, KA, FDA, SDA ರಿಸಲ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯ ರಿಸಲ್ಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಅಪ್ಡೇಟ್ನ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀವಿ. ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಲಿಂಕ್ ಜಸ್ಟ್ ಕ್ಲಿಕ್ ಮಾಡೋ ಮೂಲಕ ಆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ನ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗೈಸ್, ಇದೊಂದು ಪ್ರೊಡಿಕ್ಷನ್ ಆಗಿರುತ್ತೆ, ಪ್ರಿಡಿಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಫಾರ್ SDA ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಸೊ ಎಷ್ಟಾಗಿರ್ಬೋದು ಒಂದು ಕಟ್ ಆಫ್ ಮಾರ್ಕ್ಸ್ ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ನಾನು ನಿಮಗೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಮಾರ್ಕ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದ 2026 ಕರ್ನಾಟಕ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕಟ್ ಆಫ್ ಮಾರ್ಕ್ಸ್ ಫಾರ್ ದಿ ಹೈದರಾಬಾದ್ ಕರ್ನಾಟಕ. ಸೊ ದ ರೀಸನ್ ಆರ್ ನಾಟ್ ಎಟ್ ಅಫಿಷಿಯಲಿ ರಿಲೀಸ್ಡ್. ಓಕೆ, ಸೊ ಇದೊಂದು ಬೇಸ್ಡ್ ಆನ್ ಟಿಪಿಕಲ್ ಟ್ರೆಂಡ್ಸ್ ಮೇಲೆ ನಿಮಗೆ ಇದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ HK ರೀಸನ್ ಲೋಯರ್ ಕಟ್ ಆಫ್ ಕಂಪೇರ್ ಟು ದ ನಾನ್ HK ರೀಸನ್. ಓಕೆ, ಸೊ ಆಲ್ವೇಸ್ ನೋಡಿ, ಹೈದರಾಬಾದ್ ಕರ್ನಾಟಕದವರಿಗೆ ಯಾವಾಗಲೂ ಅಷ್ಟೇ ಕಡಿಮೆ ಇರುತ್ತೆ ಕಟ್ ಆಫ್ ಮಾರ್ಕ್ಸ್ ಒಂದು ಕಂಪೇರ್ ಟು ದ ನಾನ್ ಹೈದರಾಬಾದ್ ಕರ್ನಾಟಕ. ಓಕೆ, ವಿತ್ ಎಕ್ಸ್ಪೆಕ್ಟೆಡ್ ಸೇಫ್ ಸ್ಕೋರ್ ಆಫನ್ ಫಾಲಿಂಗ್ ಇನ್ ದ ರೇಂಜ್ ಆಫ್ 135 to 155. ಸೊ ಇದೊಂದು ಎಕ್ಸ್ಪೆಕ್ಟೆಡ್ ಒಂದು ಸೇಫ್ ಸ್ಕೋರ್ ಅಂತ ಕೂಡ ಒಂದು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟಪ್ಪ ಅಂತಂದ್ರೆ 135 to 155 ಔಟ್ ಆಫ್ 200 ಮಾರ್ಕ್ಸ್ಗೆ. ಸೊ ಡಿಪೆಂಡಿಂಗ್ ಆನ್ ದಿ ಕೆಟಗರಿ. ಸೊ ಸೇಮ್ ಆಸ್ ಯೂಶುವಲ್ ಕೆಟಗರಿ ಮೇಲೆ ಕೂಡ ಒಂದು ಕೆಟಗರಿ ಅಂಡ್ ಎಕ್ಸಾಮ್ ಡಿಫಿಕಲ್ಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಒನ್ ಮೋರ್ ಥಿಂಗ್ ಇಲ್ಲಿ ನೋಡಿ, ದ ಕಟ್ ಆಫ್ ಈಸ್ ಡಿಟರ್ಮೈನ್ಡ್ ಬೈ ದ ಟೋಟಲ್ ನಂಬರ್ ಆಫ್ ಅಪ್ಲಿಕೆಂಟ್ಸ್, ವೇಕೆನ್ಸಿ, ಆಮೇಲೆ ಹೈಯರ್ ವೇಕೆನ್ಸಿ, ಲೋವರ್ ಕಟ್ ಆಫ್, ಆಮೇಲೆ ಓವರ್ ಆಲ್ ಡಿಫಿಕಲ್ಟಿ ಲೆವೆಲ್ ಆಫ್ ಪೇಪರ್ ಮೇಲೆ ಇರುತ್ತೆ. ಸೊ ಒಂದು ಎಸ್ಟಿಮೇಟೆಡ್ ರೇಂಜ್ ನ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದಿ ಟಿಪಿಕಲ್ ಟ್ರೆಂಡ್ಸ್ ಮೂಲಕ. ಸೊ ಬೇರೆ ಬೇರೆ ಸೋರ್ಸಸ್ಗಳ ಮೂಲಕ ಒಂದು ಎಸ್ಟಿಮೇಟೆಡ್ ರೇಂಜ್ ಏನು ಕೊಟ್ಟಿದ್ದಾರೆ ಜನರಲ್ ಮೆರಿಟ್ ಅವ್ರಿಗೆ. ಇದು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕದವರಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಜನರಲ್ ಮೆರಿಟ್ನವರಿಗೆ ಎಕ್ಸ್ಪೆಕ್ಟೆಡ್ ಟು ಬಿ 145 to 155 ಪ್ಲಸ್ ಕಟ್ ಆಫ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದೇ ರೀತಿ OBC ಇದರಲ್ಲಿ 2A, 2B, 3A, 3B ನವರಿಗೆ ಎಕ್ಸ್ಪೆಕ್ಟೆಡ್ ಟು ಬಿ
135 to 145 ಪ್ಲಸ್. ಓಕೆ, ಸೊ ಇನ್ನೊಂದು ಏನು ಎಸ್ಟಿಮೇಟೆಡ್ ಅಥವಾ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಒಂದು ಎಸ್ಟಿಮೇಟೆಡ್ ಕಟ್ ಆಫ್ನ ಇಲ್ಲಿ ತಿಳಿಸ್ತಿದ್ದಾರೆ. ಅದೇ ರೀತಿ SC ST ನವರಿಗೆ 125 to 135 ಪ್ಲಸ್ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಇಲ್ಲಿ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ಕಮ್ ಟು ದ ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಸೊ ನೋಡಿ, ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಓಕೆ, ಕಂಪೇರ್ ಮಾಡಿದರೆ ಸೊ ಇವರ ಒಂದು ಎಸ್ಟಿಮೇಟೆಡ್ ಕಟ್ ಆಫ್ ಮಾರ್ಕ್ಸ್, ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರ್ಬೋದು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಅಂತಂದ್ರೆ, ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 155 to 165 ಇರುತ್ತೆ. ಬಟ್ ಇಲ್ಲಿ ನೋಡಿ 145 ಇದೆ, ಇವರಿಗೆ 155 ತನಕ ಇದೆ. ಬಟ್ ಇಲ್ಲಿ 155 ಇಂದ ಸ್ಟಾರ್ಟ್ ಮಾಡಿ 165 ತನಕ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ನವರಿಗೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸಿದ್ದಾರೆ, ಒಂದು ಎಸ್ಟಿಮೇಟೆಡ್ ಕಟ್ ಆಫ್ ಮಾರ್ಕ್ಸ್. ಅದೇ ರೀತಿ ಒಂದು OBC 2A 2B 3A 3B ಕೆಟಗರಿಗಳಿಗೆ 145 to 155 ಕಟ್ ಆಫ್ ಮಾರ್ಕ್ಸ್ನ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದೇ ರೀತಿ SC ST ನವರಿಗೆ 135 to 145 ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಎಕ್ಸ್ ಸರ್ವಿಸ್ ಮೆನ್ ಮತ್ತು PS ನವರಿಗೆ 110 to 125 ಕಟ್ ಆಫ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ ಇದೊಂದು ಎಸ್ಟಿಮೇಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ, ಎಕ್ಸ್ಪೆಕ್ಟೆಡ್ ಫೈನಲ್ ಆಗಿರೋದಿಲ್ಲ. ಸೊ ಜಸ್ಟ್ ಒಂದು ಪ್ರೊಡಿಕ್ಷನ್ ಆಗಿರುತ್ತೆ. ಸೊ ನೀವೇನಾದರೂ ಈ ಒಂದು ಸ್ಕೋರ್ ಏನಿದೆ, ಒಂದು ಸೇಫ್ ಸ್ಕೋರಲ್ಲಿ ನೀವೇನಾದರೂ ಬಂತಂದರೆ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತೆ. ಸೊ ನಿಮ್ಮ ಕೀ ಆನ್ಸರ್ಸ್ ನಾನು ಚೆಕ್ ಮಾಡಿಬಿಟ್ಟು ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಆಲ್ರೆಡಿ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಆ ಬೇಸ್ ಮೇಲೆ ನಿಮ್ಮ ಒಂದು ಟೋಟಲ್ ಸ್ಕೋರ್ ಎಷ್ಟು ಮತ್ತು ನಿಮ್ಮ ಕೆಟಗರಿ ಏನು ತಿಳಿಸ್ಕೊಡಿ ಕಮೆಂಟಲ್ಲಿ. ಖಂಡಿತ ಇದ್ರ ಬಗ್ಗೆ ಕೂಡ ನಾವು ನಿಮಗೆ ಒಂದು ಎಷ್ಟು ಏನು ಆಗ್ಬೋದು, ನೀವು ಒಂದು ಯಾವ ಒಂದು ಲಿಸ್ಟಲ್ಲಿ ಬರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ತಿಳಿಸ್ಕೊಡ್ತೀವಿ. ಓಕೆ, ಸೊ ನಿಮ್ಮ ಸ್ಕೋರು ಮತ್ತು ಕೆಟಗರಿನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಅದೇ ರೀತಿ ನೋಡಿ, ಹೈದರಾಬಾದ್ ಕರ್ನಾಟಕ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ನಾನ್ ಹೈದರಾಬಾದ್ ಕರ್ನಾಟಕ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಎರಡೂ ಕಟ್ ಆಫ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.